ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ನಂಜನಗೂಡು ತಾಲೂಕು ನಾಯಕ ಸಂಘದ ಅಧ್ಯಕ್ಷರಾಗಿ ಲಾಟರಿ ಮೂಲಕ ಹೆಡತಲೆ ನಾಗರಾಜು ಆಯ್ಕೆ. ನಂಜನಗೂಡು ತಾಲೂಕು ನಾಯಕ ಜನಾಂಗದ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಕಳೆದ 3 ತಿಂಗಳಿನಿಂದ ಸಭೆಗಳ ಸೇರಿ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಗೊಂದಲ ಕಾರಣವಾಗಿತ್ತು. ಆದರೆ ಇಂದು ನಡೆದ ತಾಲೂಕಿನ ನಾಯಕ ಜನಾಂಗದ ಎಲ್ಲ ಗ್ರಾಮಗಳ ಮುಖಂಡರ ಸಭೆಯಲ್ಲಿ ನೂತನ ಅಧ್ಯಕ್ಷರಾಗಲು 11 ಜನ ಅರ್ಜಿ ಹಾಕಿದ್ದು, ಹೆಡತಲೆ ಕೆ ನಾಗರಾಜು, ದೊರೆಸ್ವಾಮಿ ನಾಯಕ, ಮಹದೇವ ನಾಯಕ, ಕೆಡಿ ಮಂಜು, ಮಹೇಶ್, ಪ್ರಕಾಶ್ ನಾಯಕ, ಶಿವಣ್ಣ, ರವೀಂದ್ರ, ಸುರೇಶ್, ನಾಗರಾಜು, ಗಾಯತ್ರಿ ಸೇರಿದಂತೆ 11 ಜನ ಅಧ್ಯಕ್ಷರಿಗೆ ಅರ್ಜಿ ಸಲ್ಲಿಸಿದ್ದು, ಇವರಲ್ಲಿ ಅಧ್ಯಕ್ಷರಾಗಿ ಆಯ್ಕೆಗೊಳ್ಳಲು ಗೊಂದಲ ಶುರುವಾಯಿತು. ನಂತರ ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್.ಸಿ. ಬಸವರಾಜು, ಮಾಜಿ ನಾಯಕ ಜನಾಂಗದ ಅಧ್ಯಕ್ಷ ಕುಮ್ರಳ್ಳಿ ಸುಬ್ಬಣ್ಣ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಚಿಕ್ಕರಂಗ ನಾಯಕ, ಮಾಜಿ ಅಧ್ಯಕ್ಷ ಬಂಗಾರ ನಾಯಕ ಇವರ ಸಮ್ಮುಖದಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಲಾಟರಿ ಮೂಲಕ ತೀರ್ಮಾನಿಸಲಾಯಿತು. ಲಾಟರಿ ಮೂಲಕ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಹೆಡತಲೆ ನಾಗರಾಜು ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಂಡರೆ, ನಂತರ ಗೌರವ ಅಧ್ಯಕ್ಷ ಸ್ಥಾನಕ್ಕೆ ಉಲ್ಲಹಳ್ಳಿ ಶಿವನಂಜ ನಾಯಕ ಅವರನ್ನು ಆಯ್ಕೆ ಮಾಡಲಾಯಿತು. ಖಜಾಂಚಿ ಸ್ಥಾನಕ್ಕೆ ನಂಜನಗೂಡು ಸುರೇಂದ್ರ, ಪತ್ರಿಕಾ ಕಾರ್ಯದರ್ಶಿಯಾಗಿ ಹಳ್ಳಿದಿಡ್ಡಿ ಮಂಜು ಅವರನ್ನು ಆಯ್ಕೆ ಮಾಡಲಾಯಿತು. ಉಳಿದ ಸ್ಥಾನಗಳನ್ನು ನೂತನ ಅಧ್ಯಕ್ಷರಿಗೆ ಜವಾಬ್ದಾರಿ ವಹಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕಿನ ನಾಯಕ ಜನಾಂಗದ ಎಲ್ಲ ಗ್ರಾಮಗಳ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕಳೆದ ಸಭೆಯಲ್ಲಿ ಸುಬ್ಬಣ್ಣ ಸಭೆಯನ್ನು ಮುಂದೂಡಬೇಕು. ಹಾಗಾಗಿ ಇವತ್ತು ಸಭೆ ಕರೆಕ್ಟಾಗಿದೆ. ಸಭೆಯಲ್ಲಿ ಎಲ್ಲರೂ ಇದ್ದೀವಿ. ತಾಳ್ಮೆಯಿಂದ ಏನು ಹೊಸ ಕಮಿಟಿ ಆಯ್ಕೆ ಇದೆ ಅದನ್ನ ಅವಧಾನದಿಂದ ಸ್ಪಷ್ಟದಿಂದ ಆಯ್ಕೆ ಮಾಡ್ಕೊಳ್ಳೋಣ. ಯಾರು ಎಲ್ಲರೂ ನಾಯಕ. ಹಾಗಾಗಿ ಹೊಸವಾಗಿ ಯಾವುದೇ ಗುಂಪುಗಾರಿಕೆ ಇದ್ದರೆ ನಾವು ನಿಜವಾಗಿ ಒಂದು ಸಂಘಟನೆ ಕಟ್ಟೋಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಈ ಗುಂಪುಗಾರಿಕೆ ಯಾರಾದರೂ ಅವರಿಗೆ ನಾವು ಬೆಂಬಲ ಕೊಡೋಣ. ಸಂಘನ ಎಷ್ಟು ರೀತಿಯಲ್ಲಿ ನಾವು ಬೆಳೆಸೋಣ ಅಂತ ಸಂದರ್ಭದಲ್ಲಿ ಹೇಳ್ತಾ, ಆಂತರಿಕವಾಗಿ ಪಟ್ಟಿಗೆ ನಡೆಯಲಿಕ್ಕೆ ಒಂದು ಸಂದರ್ಭದಲ್ಲಿ ಎಲ್ಲರೂ ಅದು ತಾಲೂಕಿನಿಂದ ಎಲ್ಲ ಸಮಾಜದ ಹಿರಿಯ ಗುರುಗಳಿಗೆ ಮುಖಂಡರುಗಳಿಗೆ ಹಾಗೂ ಎಲ್ಲ ಜನಾಂಗ ಕೊಟ್ಟು ಬಂದಿದೆ. ಮೊದಲಿಗೆ ಇವತ್ತು ನಡೆದ ಸಭೆ ತೀರ್ಮಾನವಾಗುತ್ತೆ. ನಮ್ಮ ಬಂಗಾರ ಸ್ವಾಮಿಗಳು ದೊಡ್ಡ ಕಮಿಟಿ ವಿಸರ್ಜನೆ ಮಾಡಿದ್ಮೇಲೆ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕು ಅಂತ ತೀರ್ಮಾನ ಆಯಿತು. ಯಾರ್ಯಾರು ಆಕಾಂಕ್ಷಿಗಳಿದ್ರಿ ಅಂತೇಳಿ ಅವರ ಅಭಿಪ್ರಾಯ 11 ಜನ ಅವತ್ತು ಅವರೇ ಸ್ವತಃ ನಿಂತು ನಾವು ಸಮಾಜದ ಸೇವೆ ಮಾಡೋದಕ್ಕೆ ತಯಾರಿದ್ದೀವಿ, ನಮ್ಮನ್ನು ಆಯ್ಕೆ ಮಾಡ್ತೀವಿ ಅಂತೇಳಿ ಅವತ್ತು 11 ಜನ ಹೇಳಿದ್ರೆ ಅವತ್ತು ತೀರ್ಮಾನ ಮಾಡಿದ್ವಿ. ಅವತ್ತು 11 ಜನ ಬಿಟ್ಟು ಮುಂದೆ ಯಾರು ಡಿಸೆಂಬರ್ ಹೇಳಿದ್ದೀವಿ. ಈಗ ಇದೇ ಸಭೆ ಮುಂದುವರಿದ ಅವ್ರು ಯಾಕೆ ಮುಂದುವರಿದು ಅಂತೇಳಿ ನಮಗೆಲ್ಲ ಗೊತ್ತಿದೆ. ಏನು ಮಾಡಬೇಕು ಸರ್ವಲ್ಲ ಮಾಡೋದ್ರಿಂದ ಯಾರು ಕೂಡ ಇದೇನು ಪೋಸ್ಟರ್ ಯಾವ ಪೋಸ್ಟರ್ ನೀವು ಕೆಲಸ ಮಾಡಬೇಕು, ಸೇವೆ ಮಾಡಬೇಕು. ನಮ್ಮ ಜನಾಂಗ ಎಲ್ಲರೂ ಹಾಸ್ಪಿಟಲ್ಗಳಾಗ ನಾವು ಎಲ್ಲರೂ ಮಾಡೋಕ್ಕೆ ಒಬ್ಬರು ಮಾಡ್ತಾರೆ. ಎಲ್ಲರೂ ಕೂಡ ಅವರನ್ನು ಕೂಡ ಒಬ್ಬರು ಇವತ್ತು ಸಭೆ ಸೇರಿದಾಗ ಹೊಸ ಬಂದಿದ್ದಾರೆ. ಅವರು ಕೂಡ 3 ಜನ ಕೂಡ ತೀರ್ಮಾನ ಮಾಡಿ
ಮೈಕ್ ಹತ್ರ ಇಟ್ಕೊಂಡು ಮಾತಾಡಿ. ಸೇರಿ ಮಾತನಾಡಿ ಕೊನೆಯದಾಗಿ ಆಕಾಶಿಗಳು ಇಬ್ಬರು ಸ್ವಾಮಿ ಮತ್ತು ನಾಗರಾಜರು ಉಳಿದ್ರು ತೀರ್ಮಾನ ಮಾಡಬೇಕಾಗಿದ್ದರಿಂದ ಎಲ್ಲ 11 ಜನ ಕೇಳ್ಕೊಂಡು ನಾವು ಲ್ಯಾಟ್ರಿನ ನಾವು ಮಾಡ್ತೀವಿ ಅಂತ ಹೇಳಿದಾಗ ಮುಖ್ಯ ತಗೊಂಡು ಲ್ಯಾಟ್ರಿ ಮಾಡಿಸಿ ಆ ಲ್ಯಾಟ್ರಿ ಪ್ರಕಾರ ನಾಗರಾಜು ಅವರಿಗೆ ಲ್ಯಾಟ್ರಿನಲ್ಲಿ ಬಂದಿದೆ. ಅನ್ಯತಾ ಯಾರು ಭಾವಿಸಬೇಡಿ. ಅವರಿಗೆ 3 ವರ್ಷಗಳ ಅವಧಿ ಇರ್ತದೆ. ಅವಧಿನಲ್ಲಿ ಅವರು ಸಮಾಜಕ್ಕೆ ಏನು ಕೆಲಸನ ಮಾಡಕ್ಕಾಗ್ತದೆ ಮಾಡಿ ನಾವು ಸಹಕಾರ ಕೊಡೋದು. ನಾಳೆ ಮೆಸೇಜು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು. ಯಾಕೆ ಅಂತಂದರೆ ಒಮ್ಮೆ ತೀರ್ಮಾನ ಮಾಡಿದರೆ ಪರವಾಗಿಲ್ಲ ಹಾಕಬೇಕು. ಇದು ಅದೃಷ್ಟ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು ನಾನು ಅವರಿಗೆ ಉಳಿಬೇಕು ಅಂತಲ್ಲ. ಅಂತಿಮವಾಗಿ ದೊಡ್ಡಸ್ವಾಮಿ ಹಾಗೂ ನಾಗರಾಜು ಅವರಿಂದ ಹಾಗೆ ಎಲ್ಲರ ಸಮ್ಮುಖದಲ್ಲಿ ನಾವು ಇದು ಮಾಡಿದಾಗ ನಾಗರಾಜು ಹೆಸರು ಲ್ಯಾಟ್ರಿನಲ್ಲಿ ಬಂದಿದೆ. ಅದರಿಂದ ಅವರಿಗೆ 3 ವರ್ಷದ ಅವರಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿ ಅದಕ್ಕೆ ನಾವೆಲ್ಲರ ಸಹಕಾರವನ್ನು ನಾವು ಕೊಡ್ತೇವೆ. ಈ ಸಂದರ್ಭ ದೊಡ್ಡಸ್ವಾಮಿ ಅವರು ಕಳಕಳಿಯಿಂದ ಕೇಳ್ಕೊಳ್ತಾರೆ, ನೀವು ಸಹಕಾರವನ್ನು ಕೊಡಬೇಕು. ಯಾಕೆಂತಂದರೆ ನಿಮ್ಮ ಸಮ್ಮುಖದಲ್ಲಿ ಇದು ಆಗಿರೋದ್ರಿಂದ ನಮ್ಮ ಒಟ್ಟಿಗೆ ರೀತಿಯಲ್ಲಿ ನಾವು ಭಾವನೆ ಮಾಡಬೇಕು. ಈಗ ಮುಂದಿನ ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಬೇಕಾಗಿದೆ. ಈಗ ಬೇರೆ ಊರುಗಳನ್ನು ಯಾರು ಅಧ್ಯಕ್ಷರಾಗಿದ್ದು ಪದಾಧಿಕಾರಿಗಳಾಗಿದ್ದು ಅವರೆಲ್ಲ ಶಕ್ತಿ ಮೀರಿ ಸಮಾಜದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ನಾವು ಹಿಂದೆ ಈ ಸ್ಥಳದಲ್ಲಿ ನಾವು ಒಂದು ಚಾವಡಿಯನ್ನು ನಾವು ನೋಡಿದ್ವಿ. ಕೆಲವರು ನೋಡಿದ್ರು ಗೊತ್ತಿಲ್ಲ. ಆ ಒಂದು ಚಾವಡಿ ನೋಡಿದ್ವಿ. ಚಿಕ್ಕದಾಗಿ ಚಾವಡಿ ಇತ್ತು. ಇವತ್ತು ನಮ್ಮದೇ ಆದಂಥ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಈ ಒಂದು ಕಟ್ಟಡದಲ್ಲಿ ಕುರಿತು ನಾವೆಲ್ಲರೂ ಸಭೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾದ ಸಂತೋಷ ಆಗ್ತದೆ. ಆದರೂ ಇನ್ನೂ ಅವಶ್ಯಕತೆಯಾಗಿ ಆಗಬೇಕಾದಂತಹ ಕೆಲಸ ಕಾರ್ಯಗಳು ಇನ್ನೂ ಆಗಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ಅಂತತ್ವವಾಗಿ ನಮ್ಮ ಸಮಾಜದ ಒಗ್ಗಟ್ಟನ್ನು ಕಾಪಾಡ್ತಾ ಸಮಾಜ ಸಮಸ್ಯೆಗಳನ್ನು ಸ್ಪಂದಿಸ್ತಾ ನಮ್ಮದೇ ಆದಂಥ ಒಂದು ನೆಲೆಯನ್ನು ಮಾಡಿ ಈ ಒಂದು ಪ್ರಮಾಣಕ್ಕೆ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲೂ ನಮ್ಮ ಸಮಾಜವನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು. ಯಾಕಂದರೆ ಇಷ್ಟು ದಿನಗಳ ಕಾಲ ನಮ್ಮಲ್ಲಿ ಒಗ್ಗಟ್ಟಿಗೆ ಯಾರಿಗೂ ಅಷ್ಟೊಂದು ಸಮಾಜದ ಬಗ್ಗೆ ಕಳಕಳಿ ಇದೆಯೋ ಸರ್ವೇಗಳಲ್ಲಿ ಆಗಲಿಲ್ಲ. ಅದು ಬೇರೆ ಸಮಾಜದಲ್ಲಿ ಇರ್ಬೋದು. ಅದರಲ್ಲಿ 1% ಚಾಮರಾಜು 6 ಜನ ಸೇರಿಕೊಂಡು ನಮ್ಮ ಊರಲ್ಲಿ ಚಾಮರಾಜು 6 ಜನರು ಮತ್ತು ನಾಗರಾಜು ನಮ್ಮ ಖಂಡಿತ ಸಲಹೆ ಸಂಘನ ಕುಮಾರ್ ನಡೆಸಲು ಸೈಡ್ ಬನ್ನಿ ಸರ್. ಈ ಕಡೆ ಸರ್ ಸರ್ ಹೇಗೆ ಸರ್ ಮೊಬೈಲ್ ತೆಗೆಪಣ ಹಿಂದೆ ಬನ್ನಿ ಸರ್ ಹಿಂದೆ ಬನ್ನಿ. ಈಗ ಕೆ ನಾಗರಾಜ್ ಅವರು ಅಧ್ಯಕ್ಷ ಆಗಿದೆ. ತಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಜನಾಂಗದಲ್ಲಿ ಎಲ್ಲ ಮುಖಂಡರು ಸೇರಿ 4 ಜನಕ್ಕೆ ಅಭಿಪ್ರಾಯನ ಮಂಡಿಸಿದ್ದಾರೆ. 4 ಜನದಲ್ಲಿ ಒಪ್ಪಂದ ಅಭಿಪ್ರಾಯದ ಪ್ರಬಲ ಆಕಾಂಕ್ಷಿಯಾಗಿ ನಾನು ಮತ್ತು ನಾಗರಾಜು ಅಂತಿಮ ಕಣದಲ್ಲಿ ನೋಡಿದ್ರು. ಅವರು 4 ಜನ
ತೀರ್ಪುಗಾರರು ತೀರ್ಮಾನ ಮಾಡೋಕ್ಕಾಗಲಿದ್ದಕ್ಕೆ ಲಾಟ್ರಿ ಮುಖಾಂತರ ನಿಮ್ಮನ್ನು ಎತ್ತೋದಕ್ಕೆ ನಿಮಗೆ ಏನಾದ್ರು ಒಪ್ಪಿಗೆ ಇದೆಯಾ ಅಂತಂದಾಗ ಇಬ್ಬರು ಕೂಡ ಒಪ್ಕೊಂಡು ಅದರಲ್ಲಿ ಅದೃಷ್ಟವಶಾತ್ತು ನಾಗರಾಜ್ ಬಂದಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಮುಂದೆ ಸಮಾಜನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ಇದು ಸಾಕಷ್ಟು ಬಾರಿ ಈ ರೀತಿ ಪ್ರಯತ್ನಗಳಾಗಿ ನೀವು ವಿಫಲರಾಗಿದ್ದೀರಿ. ಇದರ ಹಿನ್ನೆಲೆ ಏನು ಅಂತ ಹೇಳೋದಕ್ಕೆ ಇಲ್ಲ, ನಾನು ನಮ್ಮ ಜನಾಂಗಕ್ಕೆ ಚಿಕ್ಕಮಗಳೂರು ಕಾಲದಿಂದಲೂ ಏನು ಮಾಡ್ತಾ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಾವು ವಿಫಲರಾಗಿದ್ದೀವಿ ಅನ್ನೋ ಪ್ರಶ್ನೆನೇ ಇಲ್ಲ. ಸತತವಾಗಿ ಎಲ್ಲಿ ಅನ್ಯಾಯ ಆಗುತ್ತೆ, ಎಲ್ಲಿ ದೌರ್ಜನ್ಯ ಆಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಹೋರಾಟ ಮಾಡೋದು ನಮ್ಮ ಹುಟ್ಟು ಕೂಡ ಬಂದ್ಬಿಟ್ಟಿದೆ. ಇದರಲ್ಲಿ ವಿಫಲವಾಗಂತಲ್ಲ, ಪ್ರಯತ್ನಗಳು ಮಾಡ್ತಾನೆ ಇರ್ತೀವಿ. ಸಮಾಜಕ್ಕೆ ಒಳ್ಳೆಯದಾಗೋದ್ರಿಂದ ಎಲ್ಲ ಭಾಗದಲ್ಲೂ ನಿಮಗೆ ವಿಫಲರಾದರೆ ಕೊನೆಗೆ ಸಮಾಜನೂ ಕೈ ಹಿಡಿದ ಪ್ರಯತ್ನ ಮಾಡ್ತಾ ಇಲ್ವಾ? ಸಮಾಜ ಕೈ ಎತ್ತಿದ್ದಕ್ಕೋಸ್ಕರ ನಾನು ಎರಡನೇ ಹಂತದ ಬಂದದ್ದು. ಯಾಕಂದರೆ ಪ್ರಬಲವಾಗಿ ನನ್ನ ಅಂತಿಮವಾಗಿ ತೀರ್ಮಾನ ಮಾಡೋಕ್ಕೆ ಆಗಲಿಲ್ಲ ಅಂದ್ರೆ ಅದೃಷ್ಟ ನನ್ನ ಕೈ ಕೊಟ್ಟಾಗ ಬೇರೆ ಏನು ಮಾಡೋಕ್ಕಾಗಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನೇನಿಲ್ಲ, ಸಮಾಜಕ್ಕೆ ಒಳ್ಳೆಯದಾಗಬೇಕು. ಸಮಾಜದಲ್ಲಿ ಹಲವಾರು ಗಣ್ಯರು ನಮ್ಮ ಸಮಾಜನ ನಾಯಕ ಸಮಾಜನ ಆಡಿದ್ದಾರೆ. ಮತ್ತು ಅದರ ಜೊತೆಗೆ ಏನಾಗುತ್ತೆ, ಇಂದಿನ ದೊಡ್ಡ ನಾಯಕರು ಇಲ್ಲಿ ಗಡಿ ಯಜಮಾನಿಗಳು, ಕಟ್ಟೆ ಯಜಮಾನಿಗಳು, ಮತ್ತು ನಾಯಕರು, ನಾಯಕರು, ಹಲವಾರು ಮುಖಂಡರುಗಳು ಈ ಸಮಾಜನ ಕಟ್ಟಿದ್ದಾರೆ. ಇನ್ನು ಮುಂದೆ ಅವರು ಬೆಳೆಸ್ಕೊಂಡು ಹೋಗ್ಬೇಕು ನಮ್ಮ ಆಸೆ ಹೊತ್ತು ಬೇರೆ ಏನಿಲ್ಲ. ಯಾವತ್ತೂ ಕೂಡ ಅದು ನಮ್ಮ ಸಮಾಜಕ್ಕೆ ಯಾವತ್ತೂ ಕೂಡ ಹಾನಿಕರವಾಗಿ ಮಾಡೋಂಥ ವಿಚಾರ ಇಲ್ಲ. ಸಮಾಜಕ್ಕೆ ನಮ್ಮಿಂದ ಒಳ್ಳೇದಾಗಬೇಕು, ಸಮಾಜ ನಮ್ಗೇನು ಮಾಡ್ತು ಅನ್ನೋದಿಲ್ಲ, ಸಮಾಜಕ್ಕೆ ನಾವೇನು ಮಾಡಿದ್ದೀವಿ ಅಂತ ವಿಚಾರ. ನಾಯಿ ಸಂಘದ ಅಧ್ಯಕ್ಷರ ಆಕಾಂಕ್ಷಿಯಾಗಿದ್ದೆ. ಯಾಕಂದರೆ ನಮ್ಮ ಮಹಾರಾಜರ ಕಾಲದಿಂದಲೂ ಕೂಡ ಮೈಸೂರು ಜಿಲ್ಲೆಯಲ್ಲಿ ಕಳಲೆ ಅರಸಂತ ಇತಿಹಾಸ ಹೊಂದಿದ ಜಿಲ್ಲೆ. ಅಲ್ಲಿ ನಂಜನಗೂಡು ತಾಲೂಕು ಮೊದಲೇ ಕಳಲೆ ತಾಲೂಕು ಅಂತ ಹೆಸರಿತ್ತು. ಅಂಥ ಒಂದು ಐತಿಹಾಸಿಕ ಪ್ರಸಿದ್ಧವಾದ ಗ್ರಾಮದಲ್ಲಿ ಹುಟ್ಟಿದ ನಾನು ನಾಯಕ ಜನಾಂಗದವರು ಬಹುತೇಕ ಈ ಇಡೀ ನಂಜನಗೂಡು ತಾಲೂಕು ವರ್ಣ ಹಾಗೂ ನಂಜನಗೂಡು ವಿಧಾನಸಭೆಯಿಂದ ಅತ್ಯಂತ ಹೆಚ್ಚಿನ ಜನ ವಾಸ ಮಾಡುವ ಗ್ರಾಮ ಏನಾಗಿದೆ ಅಂದರೆ ಅದು ಕಳಲೆ ಗ್ರಾಮ. ಆ ಗ್ರಾಮದ ಒಬ್ಬ ಮಗನಾಗಿ ನಾಯಕತ್ವದ ಅಧ್ಯಕ್ಷನಾಗಿ ಕೆಲಸ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ. ಆದರೆ ನಾನು ಒಬ್ಬ ಕನ್ನಡ ಪದವೀಧರನಾಗಿ ಚಿಕ್ಕಮಗಳೂರು ಜಯಕುಮಾರವರ ಕಾಲದಿಂದಲೂ ಕೂಡ ನಾಯಕ ಸಂಘಕ್ಕೆ ನನ್ನದೇ ಆದ ಅಳಿಲು ಸೇವೆಯನ್ನು ಮಾಡ್ಕೊ ಬಂದಿದ್ದೆ. ವಿದ್ಯಾವಂತರು, ಹೋರಾಟಗಾರರು, ನೇರ ನಡೆನುಡಿ ಅಂತ ಮಾತನಾಡುವ ವ್ಯಕ್ತಿಗಳು ಈ ಸಮಾಜಕ್ಕೆ ಬೇಕಾಗಿಲ್ಲ. ಅವರು ಯಾರೋ ಉದ್ಯಮಿಗಳನ್ನ ಅವ್ರು ಇಷ್ಟ ಬಂದಾಗಿ ರಾಜಕೀಯ ಪ್ರಭಾವ ಬೆಳೆಸಿ ಇಲ್ಲಾಗಿರೋ ಎಲ್ಲ ಪದಾಧಿಕಾರಿಗಳು ಕೂಡ ಕಾಂಗ್ರೆಸ್ ಪದಾಧಿಕಾರಿಗಳು. ಇದು ನಂಜನಗೂಡು ತಾಲೂಕಿನ ನಾಯಕ ಜನಾಂಗದ ಸಭೆ ಅನಿಸ್ತಾ ಇಲ್ಲ ನನಗೆ. ಕಾಂಗ್ರೆಸ್ಸಿನ ನಂಜನಗೂಡು ತಾಲೂಕಿನ ನಾಯಕ ಸಂಘದ ಅಧ್ಯಕ್ಷರನ್ನು ಇವರು ಅದು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನನಗೆ ಧನ್ಯವಾದಗಳು. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಶ್ರಮಿಸುವೆ ಎಂದು ಈ ಮೂಲಕ ತಿಳಿಸುತ್ತೇನೆ. ನಿಮ್ಮ ಹೆಸರು? ಸುಧೀಂದ್ರ ಕುಮಾರ್ ವೈಯಾರ್. ಏನಾಗಿದ್ದೀರಿ ಸಂಘಕ್ಕೆ? ಖಜಾಂಚಿ. ಮಾನ್ಯ ಎಲ್ಲ ನಮ್ಮ ಕುಲ ಬಾಂಧವರಿಗೆ ಅಭಿನಂದನೆಗಳ ಸಲ್ಲಿಸ್ತಾ ನಮ್ಮ ಹಿರಿಯರಿಗೆಲ್ಲ ಸಹಕಾರ ಕೊಟ್ಟು ನನ್ನ ಮುಂದೆ ಅಭಿವೃದ್ಧಿ ನಮ್ಮ ಸಂಘನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಅದಲ್ಲದೆ ನಮ್ಮ ಜನಾಂಗನ ಹೆಚ್ಚಿನ ರೀತಿ ಇದ್ದರೂ ನಮ್ಮ ಕುಲ ಬಾಂಧವರಲ್ಲಿ ಒಂದು ವೈಮನಸ್ಸು ಎಲ್ಲ ಮರೆತು ಈಗ ಎಲ್ಲ ರೀತಿಯಲ್ಲಿ ಸಹಕರಿಸ್ಕೊಂಡು ಮುಂದೆ ಸಹಕರಿಸ್ಕೊಂಡು ಹೋಗ್ತೀನಿ ಅಂತ ನಾನು ಮಾತು. ಹಾಗಲ್ಲ, ಈಗ ನೀವು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ, ಇದು ಭಾಳ ತಡ ಆಯಿತು ಅಲ್ವಾ? ನೀವು ಭಾಳ ಪ್ರಯತ್ನಗಳು ಮಾಡಿದ್ರಿ, ಯಾಕೆ? ನಾನು ಹಿಂದೆ ಒಂದು 15 ವರ್ಷದಿಂದ ತುಂಬ ಪ್ರಯತ್ನ ಪಡ್ತಿದ್ದೆ ಅಧ್ಯಕ್ಷರಾಗಕ್ಕೆ. ಇದು ಇವಾಗ ನನಗೆ ಅದು ಒಲಿದು ಬಂದಿದೆ. ಆದರೆ ನಮ್ಮ ಜನಾಂಗದಲ್ಲಿ ಎಲ್ಲ ಸಹಕಾರ ಕೊಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ನನ್ನ. ನೀವು ಇಲ್ಲಿ ತನಕ ಅಭಿವೃದ್ಧಿ ಆಗಿರಲಿಲ್ಲ ಸಮಾಜದಲ್ಲಿ? ಆಗಿದೆ, ಇನ್ನೂ ಮುಂದೆ ಮಾಡಬೇಕು. ಏನೇನು ಕನಸು ಕಾಣ್ತಾ ಇದ್ದೀರಾ ಅಭಿವೃದ್ಧಿ? ನಾನು ಅಭಿವೃದ್ಧಿ ಮಾಡಲು ಸಹಕಾರ ಸಂಘ ಮಾಡಬೇಕು. ಮತ್ತು ನಮ್ಮ ಜನಾಂಗದಲ್ಲಿ ಮೆಂಬರ್ಶಿಪ್ ಆಗಿರಲಿಲ್ಲ, ಸದಸ್ಯರಾಗಿರಲಿಲ್ಲ. ಅದನ್ನ ಹೆಚ್ಚಿನ ರೀತಿಯಲ್ಲಿ ಸಾವಿರಾರು ಜನ ಸದಸ್ಯರು ಮಾಡಿ ಮುಂದಿನ ಪ್ರಯತ್ನ ಪಡ್ತೀನಿ. ತಾಲೂಕಿನಲ್ಲಿ ಕುಂಠಿತವಾಗಿರ್ತಕ್ಕಂಥ ಕೆಲಸಗಳೇನಾರು ಇದಾವ ಸಮಾಜದ್ದು? ನಮ್ಮ ನಾಯಕ ಸಂಘ ಕುಂಠಿತವಾಗಿದೆ, ಅದನ್ನ ಹೆಚ್ಚಬೇಕು. ಹಾಗಲ್ಲ, ಈಗ ಆದದ್ದು ಕೂಡ ನಿಮಗೆ ಅವಿರಸವಾಗಿ ಆಗಲಿಲ್ಲ.
ಲಾಟ್ರಿ ಮೂಲಕವಾಗಿ ಆಗುತ್ತೋ. ಹಾಗಾಗಿ ನಿಮಗೆ ಅದೃಷ್ಟ ಈಗಿದೆ ಅಲ್ವಾ? ಇನ್ನು ಮುಂದಿನ ಸಮಾಜದ ಯಾವ ರೀತಿ ತಗೊಂಡೋಗ್ತೀರಿ? ಮುಂದೆ ಸಮಾಜನ ಎಲೆಕ್ಷನ್ ಅಂದರೆ ಚುನಾವಣೆ ಮುಖಾಂತರ ತಗೊಂಡೋಗ್ತೀವಿ. ಹಾಗಲ್ಲ, ಸಮಾಜದ ಬಗ್ಗೆ ನಾವು ಕೇಳ್ತೀವಿ.